ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ನಾನು ಮಾರ್ನಿಂಗ್ ಟಿಫನ್ಗೆ ಅಂತ ಮೆಂತ್ಯ ಬಾತ್ನ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ವೀಡಿಯೋನ ಶೂಟ್ ಮಾಡ್ಕೊಳ್ತಾ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಿದ್ದೀನಿ. ಏನು ಅಂತಂದರೆ, ನಮ್ಮ ಮನೆಯಲ್ಲಿ ರೊಟೀನ್ ಸ್ಟಾರ್ಟ್ ಆಗೋದು ಅಂದರೆ ಎಕ್ಸೆಪ್ಟ್ ಮೀ, ನಮ್ಮ ಮನೇಲಿ ಎಲ್ಲರೂ 4 o'clockಗೆ ಎದ್ದುಬಿಡ್ತಾರೆ. ನಮ್ಮ ಮನೇಲಿ ಹಸು ಇರೋದ್ರಿಂದ ಬೇಗ ಎದ್ದೇಳಲೇಬೇಕಾಗತ್ತೆ. ಅವರೆಲ್ಲ 4 ಗಂಟೆಗೆ ಎದ್ದು ತಮ್ಮ ದಿನಚರಿನ ಸ್ಟಾರ್ಟ್ ಮಾಡಿರ್ತಾರೆ. ನಾನು ಎದ್ದೇಳೋದು ಸ್ವಲ್ಪ ಲೇಟ್ ಆಗುತ್ತೆ. ನಾನೀಗ ಅಟ್ ಪ್ರೆಸೆಂಟ್ 7 o'clockಗೆ ಎದ್ದೇಳ್ತಿದ್ದೀನಿ. ನಾನೀಗ ಫುಲ್ಲು ರೆಸ್ಟಿಂಗ್ ಟೈಮಲ್ಲಿ ಇರೋದ್ರಿಂದ ಆದಷ್ಟು ನಾನು ರೆಸ್ಟ್ ಮಾಡ್ತಾಯಿದ್ದೀನಿ ಜಾಸ್ತಿ. ಮಾರ್ನಿಂಗು ಅಷ್ಟೇ ಅಪ್ ಟು 10 to 11 ವಿತಿನ್ 11 o'clock ಒಳಗಡೆ ನಾನು ಮಾರ್ನಿಂಗ್ ಮನೇಲಿ ಏನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಬಿಟ್ಟಿರ್ತೀನಿ. ಟಿಫನ್ನು ಅಡುಗೆ ಅಂತ ಬಂದರೆ, ಟಿಫನ್ ಏನಾದರೂ ಮಾಡೋದಾದರೆ ನಾನೇ ಮಾಡ್ತೀನಿ. ಒಂದೇ ಸಲ ಏನಾದರೂ ಅಡುಗೆ ಮಾಡು ಅಂತಂದರೆ ನಮ್ಮ ಅತ್ತೆಯವರು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಅದಾದಮೇಲೆ ನಾನು ಮುಂದಕ್ಕೆ ಮುಗಿಸ್ಕೊಂಡು ಅಡುಗೆನೆಲ್ಲ ವಿತಿನ್ 10 o'clock 11 o'clock ಒಳಗಡೆ ಟಿಫನೆಲ್ಲ ಮುಗಿಸಿ ಮನೆ ಕೆಲಸ ಮುಗಿಸಿ ಫುಲ್ ರೆಸ್ಟ್ ಮಾಡ್ತೀನಿ. ನನ್ನ ರೆಸ್ಟಿಂಗ್ ಟೈಮಲ್ಲಿ ನಾನು ಆದಷ್ಟು ಮೊಬೈಲ್ನ ಜಾಸ್ತಿ ನೋಡ್ತಿರ್ತೀನಿ. ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಏನಾದರೂ ವಿಡಿಯೋ ಶೂಟ್ ಮಾಡ್ಕೊಂಡಿದ್ರೆ ಅದನ್ನು ಎಡಿಟಿಂಗ್ ಮಾಡೋದಾಗಿರ್ಬೋದು, ಅಪ್ಲೋಡ್ ಮಾಡಿ ಅನಾಲಿಟಿಕ್ಸ್ನ ನೋಡೋದಾಗಿರ್ಬೋದು, ಯಾವುದ್ರ ಮೇಲೆ ನಾನು ಇನ್ನೂ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಈ ಥರ ಥಿಂಕ್ ಮಾಡ್ತಾ ಇರ್ತೀನಿ. ಅದರ್ ದ್ಯಾನ್ ದಟ್ ಒಂದಷ್ಟು ಬೇರೆ ಚಾನಲ್ಸ್ನ ನೋಡ್ತಾ ಇರ್ತೀನಿ. ಮತ್ತು ಬೇರೆ ಏನಾದರೂ ಕೆಲಸ ಏನಾದರೂ ಅಂದ್ಕೊಂಡಿದ್ರೆ, ಅಂದರೆ ನಾಳೆ ಈ ಕೆಲಸ ನಾನು ಮುಗಿಸ್ಲೇಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಆ ಕೆಲಸದ ಕಡೆ ಗಮನನ ಕೊಡ್ತೀನಿ. ಅದು ಸಣ್ಣ ಪುಟ್ಟ ಕೆಲಸನೇ ಆಗಿರ್ಬೋದು ಅಥವಾ ಮನೆ ಕೆಲಸನೇ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಏನಾದರೂ ಕ್ಲೀನಿಂಗ್ ಕೆಲಸನೇ ನಾನು ನಾಳೆ ಈ ಕೆಲಸನ ಮಾಡಿ ಮುಗಿಸ್ತೀನಿ ಅಂತ ಅಂದ್ಕೊಂಡಿದ್ರೆ ಆ ಕೆಲಸನ ನಾನು ಮಾಡ್ತೀನಿ. ಆ ಥರ ಆ ಕೆಲಸದಲ್ಲಿ ಬ್ಯುಸಿ ಆಗ್ತೀನಿ ನನ್ನ ಫ್ರೀ ಟೈಮಲ್ಲಿ. ಅದು ಬಿಟ್ಟರೆ ನನ್ನ ಫೋನಲ್ಲಿ ನನ್ನ ಫ್ರೆಂಡ್ ಜೊತೆ, ಇಲ್ಲ ನಮ್ಮ ಅಕ್ಕ ಜೊತೆ, ಇಲ್ಲ ನಮ್ಮ ಅಕ್ಕ ಮಕ್ಕಳ ಜೊತೆ ಮಾತಾಡ್ತಿರ್ತೀನಿ, ಇಲ್ಲ ನಮ್ಮ ಮಮ್ಮಿ ಜೊತೆ ಫೋನ್ ಮಾಡಿ ಮಾತಾಡ್ತಾ ಇರ್ತೀನಿ. ಅದರ್ ದ್ಯಾನ್ ದಟ್ ನನಗೆ ಟಿ ವಿ ನೋಡೋದು ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ. ಏನಾದರೂ ಇಂಟ್ರೆಸ್ಟಿಂಗ್ ಬುಕ್ಸ್ ಏನಾದರೂ ಇದ್ದರೆ ಓದ್ಕೊಳ್ತಾ ಕೂತಿರ್ತೀನಿ. ಅದು ಬಿಟ್ಟರೆ ಸ್ವಲ್ಪ ಮಧ್ಯಾಹ್ನದ ಹೊತ್ತು ರೆಸ್ಟ್ ಮಾಡ್ತೀನಿ. ಒಂದೇನು ಅಂತ ಅಂದರೆ, ನಾವು ಇಡೀ ಮಾರ್ನಿಂಗಿಂದ ನೈಟ್ ಈವ್ನಿಂಗ್ವರೆಗೂ ನಾವು ಫುಲ್ಲು ಎನರ್ಜಿಟಿಕ್ ಆಗಿರಬೇಕು ಅಂತಂದರೆ, ಅಂದರೆ ನಮ್ಗೆ ಯಾವುದೇ ಹೆಲ್ತ್ ಇಶ್ಯೂ ಇಲ್ಲದೆ ಇದ್ದರೆ, ನಮ್ಗೆ ಯಾವುದೇ ರೀತಿ ಲೇಸಿನೆಸ್ ಕಾಡಬಾರ್ದು ಅಂತಂದರೆ ಆದಷ್ಟು ಮಾರ್ನಿಂಗ್ ಬೇಗ ಎದ್ದೇಳೋದಕ್ಕೆ ಟ್ರೈ ಮಾಡಿ. ನಾಳೆ ಅಂತಂದರೆ ಇವತ್ತು ನೈಟ್ ಮಲಗೋವಾಗ ಒಂದು 1/2 hour ಮುಂಚೆ ಜಸ್ಟ್ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ನಾಳೆ ಏನು ಮಾಡಬೇಕು, ನಾಳೆ ಇಂತಿಂಥ ಕೆಲಸಗಳನ್ನ ಮಾಡಿ ಮುಗಿಸ್ಬೇಕು, ನಾನು ಇಷ್ಟು ಗಂಟೆಗೆ ಎದ್ದೇಳಬೇಕು, ಅಟ್ ಎನಿ ಟೈಮ್ ಅಟ್ ಎನಿ ಕಾಸ್ಟ್ ನಾನು ಈ ಕೆಲಸ ಮಾಡಿ ಮುಗಿಸ್ಲೇಬೇಕು ಅಂತ ಅಂದ್ಕೊಳ್ಳಿ. ನೀವೊಂದು 4 to 5 ಒಂದು 2 to 3 ಕೆಲಸ ಅಂದ್ಕೊಂಡು ಅದರಲ್ಲಿ ಮಿನಿಮಮ್ 1-2 ಆದರೂ ಮಾಡಿ ಮುಗಿಸಿ. ನಿಮ್ಮ ಕೈಲಿ ಅಂದ್ಕೊಂಡಿದ್ದಷ್ಟು ಪೂರ್ತಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ 1 or 2 ಕೆಲಸನಾದರೂ ಮಾಡಿ ಮುಗಿಸಿರಿ. ಈ ಥರ ನೀವೇನಾದರೂ ಡೈಲಿ ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಆ ಡೇನಲ್ಲಿ ಲೇಸಿನೆಸ್ ಅನ್ನೋದು ಕಾಡೋದಿಲ್ಲ. ಯಾಕಂದರೆ ಪ್ರೀ ಪ್ಲ್ಯಾನ್ ಆಗಿರೋದ್ರಿಂದ ಕೆಲಸ ಇರುತ್ತೆ. ಆ ದಿನ ನಾವೇನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಆಲ್ರೆಡಿ ನಮ್ಮ ಮೈಂಡಲ್ಲಿ ಇರೋದ್ರಿಂದ ಅದನ್ನು ಮಾಡಿ ಮುಗಿಸ್ಕೊಂಡ್ರೆ ಆಯಿತು ಅಷ್ಟೇ. ಇದೊಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿ ನೋಡಿ, ಅದರ ಚೇಂಜಸ್ ಏನು ಅಂತ ನಿಮಗೇ ಗೊತ್ತಾಗುತ್ತೆ. ಈಗ ಮೆಂತ್ಯ ಬಾತ್ ರೆಡಿ ಆಗ್ತಾ ಬಂತು. ಇವತ್ತು ಗುರುವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡಬೇಕು. ಪೂಜೆಗೆ ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡು ಸಂಜೆ ಪೂಜೆನ ಮಾಡಿ ಸಂಜೆ ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಮೆಂತ್ಯ ಬಾತ್ ರೆಡಿ ಆಗ್ತಿದೆ. ಹಾಗೆ ಇನ್ನೊಂದು ಕಡೆಯಲ್ಲಿ ನಾನು ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊತಿದ್ದೀನಿ. ಮಧ್ಯಾಹ್ನ ಮತ್ತು ನೈಟ್ಗೆ ಆಗೋ ಥರ ಒಟ್ಟಿಗೆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ನಮ್ಮ ಅತ್ತೆಯವರು ತರಕಾರಿ ಎಲ್ಲ ಕಟ್ ಮಾಡಿ ಕೊಟ್ಟೋಗಿದ್ದಾರೆ. ನಾನು ಹಾಗೆ ಇನ್ನೊಂದು ಕಡೆ ಸಾಂಬಾರಿಗೂ ರೆಡಿ ಮಾಡ್ಕೊಳ್ತಾ ಈ ಕಡೆ ಟಿಫನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮಾವನವರು ಅವರು ಸ್ವಲ್ಪ ಹಳೆ ಕಾಲದವ್ರು ಆಗಿರೋದ್ರಿಂದ ಈ ಥರ ಟಿಫನ್ಸು ಆ ಥರ ಎಲ್ಲ ಅವ್ರು ಜಾಸ್ತಿ ಇಷ್ಟಪಡೋದಿಲ್ಲ. ಅವರು ಜಾಸ್ತಿ ಮುದ್ದೆನೇ ಇಷ್ಟಪಡ್ತಾರೆ. ಬಟ್ ನಾನು, ನಮ್ಮ ಮನೆಯವರು, ನಮ್ಮ ಅತ್ತೆ ಟಿಫನ್ ಎಲ್ಲ ನಾವು ಪ್ರಿಫರ್ ಮಾಡ್ಕೊತೀವಿ. ಹಾಗಾಗಿ ಆಲ್ಮೋಸ್ಟ್ ನಮ್ಮ ಮನೇಲಿ ಟಿಫನ್ ಏನಾದರೂ ಇದ್ದರೆ
ಅವತ್ತು ಸಾಂಬಾರು ಕೂಡ ಕಂಪಲ್ಸರಿ ಅಟ್ ಎ ಟೈಮ್ ನಾವು ಮಾಡಲೇಬೇಕಾಗತ್ತೆ. ಹಾಗೆ ಮತ್ತು ನಾನು ಯಾಕೆ ಜಾಸ್ತಿ ಫೇಸ್ನ ತೋರಿಸಿ ವಿಡಿಯೋನ ಮಾಡ್ತಿಲ್ಲ ಅಂತಂದರೆ, ನಾನೀಗ ತುಂಬ ವೆಯ್ಟ್ ಗೇನ್ ಆಗಿದ್ದೀನಿ. ನನ್ನ ನಾರ್ಮಲ್ ವೆಯ್ಟ್ ಇದ್ದಿದ್ದು ಅರೌಂಡ್ 55, ಬಟ್ ಇವಾಗ ನಾನು ಅರೌಂಡ್ 70 ಕ್ರಾಸ್ ಆಗ್ತಿದ್ದೀನಿ. ಸೊ ಹಾಗಾಗಿ ನಾನು ಫೇಸ್ನ ತೋರಿಸಿ ವಿಡಿಯೋನ ಮಾಡ್ಕೊಳ್ತಿಲ್ಲ ಅಷ್ಟಾಗಿ. ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಮಾಡೋದಕ್ಕೆ ತುಂಬ ಕಂಟೆಂಟ್ಸ್ ಇದೆ, ವಿಚಾರಗಳಿದೆ, ಬಟ್ ಅಟ್ ಪ್ರೆಸೆಂಟ್ ನಾನು ಮಾಡಲಿಕ್ಕಾಗ್ತಿಲ್ಲ. ಈಗ ಇರೋದರಲ್ಲಿ ಏನು ನನ್ನ ಕೈಲಾಗುತ್ತೋ ಅದೇ ವಿಡಿಯೋನ ಶೂಟ್ ಮಾಡಿ ಹಾಕ್ತಿದ್ದೀನಿ. ನೋಡಿ, ಮೆಂತ್ಯ ಬಾತ್ ರೆಡಿ ಆಯಿತು. ಈಗ ಸಂಜೆ ಪೂಜೆ ಎಲ್ಲ ಮುಗಿಸಿ ಹಾಲನ್ನ ಕಾಯಿಸೋಣ ಅಂತ ಕಿಚನ್ನಿಗೆ ಬಂದಿದ್ದೀನಿ. ಹಾಲು ಕಾಯಿಸಿ ಹಾಗೆ ಸ್ವಲ್ಪ ಕಿಚನಲ್ಲಿ ಒಂದೆರಡು ಪಾತ್ರೆ ಇದ್ವು, ಅದು ಕಾಯೋಷ್ಟರಲ್ಲಿ ಅದನ್ನು ಹಾಗೆ ತೊಳ್ಕೊಂಬಿಡೋಣ ಅಂತ ತೊಳ್ಕೊತಾ ಇದ್ದೀನಿ. ಇದಾದಮೇಲೆ ಹಾಲೆಲ್ಲ ಕುಡಿದು ನಮ್ಮ ಮನೆ ಹತ್ರ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದರು ನಮ್ಮ ನೈಬರ್ಸು. ಸೊ ಅವರು ಪ್ರಸಾದನ ತಂದುಕೊಟ್ಟಿದ್ರು, ಅಯ್ಯಪ್ಪ ಸ್ವಾಮಿ ಪ್ರಸಾದ. ಅದನ್ನು ದೇವರ ಮನೇಲಿಟ್ಟು ಪೂಜೆ ಮಾಡಿ ಸಂಜೆ ಪ್ರಸಾದನ ಎಲ್ಲರೂ ತೊಗೊಂಡ್ವಿ. ಸೊ ನಿಮಗೆ ಯಾರಿಗೆಲ್ಲ ಅಯ್ಯಪ್ಪ ಸ್ವಾಮಿ ಪ್ರಸಾದ ಇಷ್ಟ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೂ. ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.